ಸಂಚಿಕೆ ಶುರುವಿನಲ್ಲಿ ಭಾರ್ಗವಿ ತಂದೆಗೋಸ್ಕರ ತನ್ನ ಪ್ರೀತಿಯ ಗಾಡಿನ ಮಾರಕ್ ಬಂದಿರ್ತಾರೆ. ಈ ಕಡೆ ಭಾರ್ಗವಿ ಯಾವಾಗ್ಲೂ ಗಾಡಿ ರಿಪೇರಿಗೆ ಬಂದಾಗ ಅರ್ಜುನ್ ಕೂಡ ಆ ಅಂಗಡಿಗೆ ಬರ್ತಿರೋ ಕಾರಣ ಆ ಅಂಗಡಿಯವನಿಗೆ ಅರ್ಜುನ್ ಪರಿಚಯ ಚೆನ್ನಾಗೇ ಇರುತ್ತೆ. ಸೊ ಹಾಗಾಗಿ ಗ್ಯಾರೇಜ್ ಅಂಗಡಿಯವನು ಏನ್ ಮಾಡೋದು ಅಂತ ಕನ್ಸನ್ನೆ ಮಾಡಿದಾಗ ನಾನಿದೀನಿ ಇವಾಗ ಓಕೆ ಅಂತ ಹೇಳಿ ಅಂತ ಅರ್ಜುನ್ ಹೇಳಿ ಕೊಡ್ತಾನೆ. ಅದನ್ನ ಕೇಳಿಸ್ಕೊಂಡು ಆಯ್ತು ಮಗಳೇ, ನೀನು ಈ ಗಾಡಿನ ಇಲ್ಲೇ ಬಿಟ್ಟೋಗು. ಒಬ್ರು ಗಾಡಿ ಬೇಕು ಅಂತ ನನ್ನ ಹತ್ರ ಕೇಳ್ತಾ ಇದ್ರು, ಅವರಿಗೆ ಫೋನ್ ಮಾಡಿ ವಿಚಾರಿಸಿ ಆಮೇಲೆ ನಾನು ನಿನ್ಗೆ ಫೋನ್ ಮಾಡ್ತೀನಿ ಆಯ್ತಾ ಅಂತ ಹೇಳಿದಾಗ ಸರಿ ಅಂತ ಭಾರ್ಗವಿ ಆ ಗಾಡಿನ ಮತ್ತೆ ಪ್ರೀತಿಯಿಂದ ಮುಟ್ಟಿ ಕಣ್ ತುಂಬಿಕೊಂಡು ಪಾರ್ಥ ಬನ್ನಿ ಹೋಗೋಣ ಅಂತ ಅಲ್ಲಿಂದ ಮುಂದೆ ಹೋಗ್ತಾಳೆ ಭಾರ್ಗವಿ. ಈ ಕಡೆ ಮುಂದೆ ಹೋಗ್ತಿದ್ದಂತೆ ಆ ಗಾಡಿನ ತಿರ್ಗಿ ನೋಡ್ತಾ ಹೋಗ್ತಿರೋದ್ ನೋಡ್ಕೊಂಡು ಅರ್ಜುನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಸರಿ ಭಾರ್ಗವಿ ಅವ್ರೆ ನಾನಿನ್ನು ಹೊರಡ್ತೀನಿ ಅಂತ ಹೇಳಿದಾಗ ಹೊರಡ್ತೀಯ ಪಾರ್ಥ ಅಂತ ಭಾರ್ಗವಿ ಕೇಳ್ತಾಳೆ. ಯಾಕೆ ಹೊರಡ್ಬಾರ್ದಾ ಅಂತ ಅರ್ಜುನ್ ಕೇಳ್ತಾನೆ. ಹಾಗಲ್ಲ, ನೀವಿದ್ರೆ ಏನೋ ನನ್ಗೆ ಒಂಥರ ಧೈರ್ಯ, ಒಬ್ಬಂಟಿ ಆಗಿರೋ ನನ್ಗೆ ಇವತ್ತು ನೀವು ಕೊಟ್ಟಿರೋ ಸಾಂತ್ವನ ತುಂಬಾನೇ ಮನ್ಸಿಗೆ ಶಾಂತಿ ನೆಮ್ಮದಿ ತಂದ್ಕೊಟ್ಟಿದೆ. ಸಾಲದಕ್ಕೆ ನಮ್ಮ ಅಪ್ಪಂಗೆ ಪ್ರೀತಿಯಿಂದ ಊಟ ಮಾಡ್ಸಿದ್ ನೋಡಿ ಅಂತೂ ನನ್ಗೆ ತುಂಬಾನೇ ಖುಷಿಯಾಗಿದೆ. ನಿಮ್ಮಂತ ಒಳ್ಳೆ ಫ್ರೆಂಡ್ ನನ್ ಜೊತೆಗಿದ್ದಾರೆ ಅನ್ನೋದು ನನ್ಗೆ ತುಂಬಾನೇ ಹೆಮ್ಮೆಯ ವಿಷಯ ಅಂತ ಭಾರ್ಗವಿ ಹೇಳಿದಾಗ ಇಟ್ಸ್ ಮೈ ಪ್ಲೆಜರ್. ನಿಮ್ಗೆ ಏನಾದ್ರೂ ಸಮಸ್ಯೆ ಆದ್ರೆ ಈ ಫ್ರೆಂಡ್ ನಿಮ್ದು ಜೊತೆಗಿದ್ದಾನೆ ಅನ್ನೋದನ್ನ ಮಾತ್ರ ನೀವು ಯಾವತ್ತೂ ಮರಿಬೇಡಿ ಫ್ರೆಂಡ್. ಯಾವಾಗ್ಲೂ ನಾನು ನಿಮ್ ಸಹಾಯಕ್ಕೆ ಇದ್ದೇ ಇರ್ತೀನಿ. ಇವಾಗ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಭಾರ್ಗವಿಗೆ ಬಾಯಿ ಹೇಳಿ ಅರ್ಜುನ್ ಅಲ್ಲಿಂದ ಹೊರಡ್ತಾನೆ. ಇನ್ನೊಂದ್ ಕಡೆ ಕಲ್ಪನಾ ಪೂರ್ಣಿ ಹತ್ರ ಬಂದ್ಬಿಟ್ಟು ಅಕ್ಕ ಸಾರಿ ಅತ್ತಿಗೆ, ಅಣ್ಣನ ಈ ಪರಿಸ್ಥಿತಿಯಲ್ಲಿ ನನ್ ಕೈಯಲ್ಲಿ ನೋಡಕ್ ಆಗ್ತಾನೆ ಇಲ್ಲ. ನಾವ್ ಈಗ ಇರೋ ಪರಿಸ್ಥಿತಿಯಲ್ಲಿ 1 ಲಕ್ಷ ಅಂತ ಹೇಳಿದ್ರೇನೆ ಹೊಂದಿಸೋದು ತುಂಬಾನೇ ಕಷ್ಟ ಆಗುತ್ತೆ. ತಿಂಗಳ ಮನೆ ಬಾಡಿಗೆ ಕಟ್ಟಕ್ಕಾಗದೆ ಒದ್ದಾಡೋ ನಾವು 5 ಲಕ್ಷ ನಮ್ ಕೈಯಲ್ಲಿ ಹೊಂದ್ಸಕ್ ಆಗತ್ತ ಅತ್ತಿಗೆ? ಹಾಗಂತ ನಾವು ಕೈ ಕೊಟ್ಟಿ ಕೂರ್ಕೊಳ್ಳಕ್ಕೂ ಆಗಲ್ಲ. ಅಣ್ಣನ ಈ ಪರಿಸ್ಥಿತಿಯಲ್ಲಿ ನನ್ಗೆ ನೋಡಿ ಇಷ್ಟೊಂದು ಬೇಜಾರಾಗ್ತಿರುವಾಗ ಇನ್ನು ನಿಮ್ಗೆ ಎಷ್ಟು ಸಂಕಟ ಆಗಿರ್ಬಹುದು ಅಂತ ಕಲ್ಪನಾ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಪೂರ್ಣಿ ಅವರು ಅಳ್ತಾ, ಇಲ್ಲ ಕಲ್ಪನಾ, ಇವ್ರನ್ನ ನನ್ ಕೈಯಲ್ಲಿ ಹೀಗ್ ನೋಡಕ್ಕೆ ಆಗೋದೇ ಇಲ್ಲ. ಹೇಗಾದ್ರೂ ಮಾಡಿ ಅವರು ಮುಂಚಿನ ತರ ಮಾಡ್ಲೇಬೇಕು. ನನ್ ಜೀವನದಲ್ಲಿ ನಾನು ಏನಿಲ್ಲ ಅಂದ್ರೂ ಸಹಿಸ್ಕೊಂತೀನಿ. ಆದ್ರೆ ಇವರಿಗೆ ಒಂದ್ ಸ್ವಲ್ಪ ನೋವು ಹಿಂಸೆ ಆದ್ರೂ ನನ್ ಕೈಯಲ್ಲಿ ಸಹಿಸ್ಕೊಳಕ್ ಆಗಲ್ಲ. ಮಂಕಾಗಿ ಇವ್ರು ಬೆಡ್ ಮೇಲೆ ಕೂತ್ಕೊಂಡಿರೋದ್ ನೋಡಿದ್ರೆ ನನ್ ಹೊಟ್ಟೆಯಲ್ಲಿ ಸಂಕಟ ಆಗ್ತಿದೆ. ಇವ್ರನ್ನ ಹೇಗ್ ಹುಷಾರ್ ಮಾಡೋದು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ಅಂತ ಪೂರ್ಣಿ ಅವರು ಅಳ್ತಾರೆ. ಆಗ ನಾನೊಂದ್ ಮಾತು ಹೇಳ್ತೀನಿ ಅತ್ತಿಗೆ ಅವರೇ, ಬೇಜಾರ್ ಮಾಡ್ಕೋಬೇಡಿ ಅಂತ ಕಲ್ಪನೆ ಹೇಳಿದಾಗ ಈ ಟೈಮಲ್ಲಿ ಯಾರ ಮಾತು ಬೇಜಾರ್ ತರ್ಸಲ್ಲ. ಮನಸ್ಸು ತುಂಬಾ ಬೇಜಾರ್ ತುಂಬಿಕೊಂಡಿದೆ ಕಲ್ಪನಾ, ಏನಂತ ಹೇಳು ಅಂತ ಪೂರ್ಣಿಮಾ ಅವರು ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ನಾನು ಒಪ್ತೀನಿ, ಬೃಂದಾಯಿಂದ ನಮ್ಗೆ ತುಂಬಾನೇ ಮೋಸ ಆಗಿದೆ. ಆದ್ರೆ ಈಗ ಅವಳು ಶ್ರೀಮಂತರ ಮನೆ ಸೊಸೆ. ಈ ಟೈಮಲ್ಲಿ ನಾವು ಅವಳಿಂದ ಸಹಾಯ ಪಡ್ಕೋಬಹುದು ಅಲ್ವಾ ಅತ್ತಿಗೆ? ಈ ಟೈಮಲ್ಲಿ ನಾವು ದ್ವೇಷ, ಹಠ, ಕೋಪ ಅಂತ ನೋಡ್ತಾ ಇದ್ರೆ ನಮ್ಮ ಅಣ್ಣನ ಪ್ರಾಣಕ್ಕೆ ಅಪಾಯ. ಹಾಗಾಗಿ ನಮ್ಮ ದ್ವೇಷ ಕೋಪನೆಲ್ಲ ಸೈಡಿಗಿಟ್ಟು ಬೃಂದಂಗ್ ಒಂದ್ಸರಿ ಫೋನ್ ಮಾಡಿ ಈ ರೀತಿ ಅಪ್ಪನಿಗಾಗಿದೆ, ಸ್ವಲ್ಪ ಸಹಾಯ ಮಾಡು ಅಂತ ಕೇಳೋಣ ಅತ್ತಿಗೆ ಅಂತ ಕಲ್ಪನಾ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಬೇಡ ಕಲ್ಪನಾ, ಅವಳು ದೊಡ್ಡ ಸ್ವಾರ್ಥಿ. ಅವಳಿಂದನೇ ಇಷ್ಟೆಲ್ಲ ನಮ್ಮನೆಗೆ ಸಂಕಷ್ಟ ಬಂದಿರೋದು. ಅವಳೊಬ್ಳು ಸರಿ ಇದ್ದಿದ್ರೆ ನಮ್ಮನೇಲಿ ಎಲ್ಲಾನು ಸರಿ ಇರ್ತಿತ್ತು. ನಾವು ಅವಳ ಹತ್ರ ಸಹಾಯ ಕೇಳಿದೀವಿ ಅಂತ ಭಾರ್ಗವಿಗೆ ಏನಾದ್ರೂ ಗೊತ್ತಾದ್ರೆ ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ ಅಂತ ಪೂರ್ಣಿ ಅವರು ಹೇಳ್ತಾರೆ. ಅತಿಗೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅತಿಗೆ? ಆ ಕೂಸು ಅಪ್ಪನ್ ಹುಷಾರ್ ಮಾಡ್ಬೇಕು ಅಂತ ಎಷ್ಟೆಲ್ಲ ಒದ್ದಾಡ್ತಿದೆ. ಆ ಕೂಸು ಅಷ್ಟು ಒದ್ದಾಡ್ತಿರೋದು ನನ್ ಕೈಯಿಂದ ನೋಡಕ್ ಆಗ್ತಾ ಇಲ್ಲ. ಅವಳ ಕೈಯಲ್ಲಿ 5 ಲಕ್ಷ ಹೊಂದ್ಸಕ್ ಆಗತ್ತಾ? ಪಾಪ ಆಲ್ರೆಡಿ ಈ ಮನೆ ಜವಾಬ್ದಾರಿನ ಹೊತ್ತು ನಾವು ಕಷ್ಟ ಕೊಟ್ಟಿದ್ದು ಸಾಕು. ಇನ್ನಷ್ಟು ಆ ಕೂಸು ಕಷ್ಟ ಪಡೋದನ್ನ ನನ್ ಕೈಯಲ್ಲಿ ನೋಡಕ್ ಆಗಲ್ಲ ಅತ್ತಿಗೆ. ಆಗಿದ್ದಾಗೋಗ್ಲಿ, ನಾನೇ ಬೃಂದಂಗ್ ಒಂದ್ಸರಿ ಫೋನ್ ಮಾಡಿ ನಡೆದಿರೋದೆಲ್ಲಾನು ಹೇಳ್ತೀನಿ. ಅವಳು ಈ ಮನೆ ಮಗಳು ಅಲ್ವಾ, ಅಣ್ಣ ಅವಳಿಗೂ ತಂದೆ ಅಲ್ವಾ, ಮಗಳು ಅಂದ್ಮೇಲೆ ಈ ಕರ್ತವ್ಯನ ಅವಳು ನಿರ್ವಹಿಸ್ಬೇಕು. ನಾನೇ ಕೇಳ್ತೀನಿ ಅತ್ತಿಗೆ ಅಂತ ಕಲ್ಪನನೆ ಬೃಂದನ್ ನಂಬರ್ಗೆ ಫೋನ್ ಮಾಡ್ತಾಳೆ. ಈ ಕಡೆ ಫೋನ್ ಬರ್ತಿದ್ದಂತೆ ಕಲ್ಪನಾ ಅತ್ತೆ ಇವ್ರೇನು ನನ್ನ ನೆನ್ಸ್ಕೊಂಡು ಕಾಲ್ ಮಾಡಿದ್ದಾರೆ, ಅದೇನು ಅಂತ ಕೇಳೇ ಬಿಡೋಣ. ಮಾವಂಗೆ ಹೆಲ್ಪ್ ಆಗೋ ನ್ಯೂಸ್ ಏನಾದ್ರು ಸಿಕ್ಕಿದ್ರು ಸಿಗ್ಬಹುದು ಅಂತ ಬೃಂದ ಒಬ್ಳೆ ಮಾತಾಡ್ಕೊಂಡು ಫೋನ್ ರಿಸೀವ್ ಮಾಡಿ, ಏನು ದೊಡ್ಡ ಮನುಷ್ಯರು ನನ್ನನ್ನ ನೆನ್ಸ್ಕೊಂಡು ಕಾಲ್ ಮಾಡಿದ್ದಾರೆ, ಏನ್ ವಿಷಯ ಅಂತ ದೊಡ್ಡಸ್ತಿಗೆಯಲ್ಲಿ ಬೃಂದ ಮಾತಾಡ್ತಾಳೆ. ಅದನ್ನ ಕೇಳಿಸ್ಕೊಂಡು ಬೃಂದ ಹೇಗಿದ್ಯಮ್ಮ ಅಂತ ಕಲ್ಪನಾ ಕೇಳ್ತಾರೆ. ಮೊದ್ಲು ಫೋನ್ ಮಾಡಿದ್ ಏನ್ ವಿಷಯ ಅಂತ ಹೇಳಿ ಅಂತ ಬೃಂದ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಮನೇಲಿ ಏನ್ ಆಗ್ತಿದೆ ಅಂತ ನಿನ್ ಗೊತ್ತಲ್ವಾ, ನಿಮ್ ತಂದೆ ಹಾಸಿಗೆ ಹಿಡ್ದಿದ್ದಾರೆ, ಅಣ್ಣನ್ ಪರಿಸ್ಥಿತಿ ನನ್ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಬೃಂದ ಅಂತ ಕಲ್ಪನೆ ಹೇಳಿದಾಗ ಅದಕ್ ನಾನೇನ್ ಮಾಡ್ಬೇಕು ಅಂತ ಬೃಂದ ಕೇಳ್ತಾಳೆ. ಬೃಂದ ಹಾಸಿಗೆ ಹಿಡ್ದಿದ್ದು ನಿಮ್ ತಂದೆ, ನಿನ್ಗೆ ಅವ್ರ ಮೇಲೆ ಸ್ವಲ್ಪನೂ ಕರುಣೆ ಬರ್ತಾ ಇಲ್ವಾ? ಸಾಲದಕ್ಕೆ ಅವ್ರಿಗೀಗ ಆಪರೇಷನ್ ಮಾಡ್ಬೇಕು, ಡಾಕ್ಟರ್ 5 ಲಕ್ಷ ಒಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ಇಲ್ಲ ಅಂದ್ರೆ ನಿಮ್ ತಂದೆ ಪ್ರಾಣಕ್ಕೆ ಅಪಾಯ ಅಂತೆ. ಭಾರ್ಗವಿ ದುಡ್ಡು ಹೊಂದ್ಸಕ್ ಆಗದೆ ತುಂಬಾನೇ ಕಷ್ಟ ಪಡ್ತಿದ್ದಾಳೆ ಬೃಂದ ಅಂತ ಕಲ್ಪನೆ ಹೇಳಿದಾಗ, ಓಹೋ ಹಾಗಾದ್ರೆ ನೀವು
ಭಿಕ್ಷೆ ಬೇಡಕ್ ಫೋನ್ ಮಾಡಿದ್ರಾ ಅಂತ ಬೃಂದ ಕೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ನೀನ್ ಏನಾದ್ರೂ ಅನ್ಕೋ ಬೃಂದ, ಪರವಾಗಿಲ್ಲ, ಆದ್ರೆ ನೀನೀಗ ದೊಡ್ಡ ಮನೆ ಸೊಸೆ ಆಗಿದೀಯಾ, ನಿನ್ ತಂದೆನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿನ್ ಮೇಲಿದೆ. ಈ ಟೈಮಲ್ಲಿ ಹಠ ಸೇಡು ಯಾವ್ದನ್ನು ಸಾಧಿಸದೆ ನಿನ್ಗೆ ಜನ್ಮ ಕೊಟ್ಟಿರೋ ತಂದೆ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡು ಅವರಿಗೆ ಸಹಾಯ ಮಾಡು ಬೃಂದ ಅಂತ ಕಲ್ಪನಾ ಕೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಏನು ತಂದೆನಾ, ಮಗಳೇ ಅಲ್ಲ ನೀನು ನನ್ ಹೊಟ್ಟೆಯಿಂದ ಹುಟ್ಟೇ ಇಲ್ಲ ಅಂತ ಅನ್ಕೊಂತೀನಿ ಅಂತ ಬಾಯಿ ಬಂದಂಗೆ ಬೈದು ಬೀದಿಲೆಲ್ಲ ಅವಮಾನ ಮಾಡಿ ನನ್ನನ್ನ ಆಚೆ ಹಾಕುವಾಗ ಮಗಳು ಅನ್ನೋದು ನೆನ್ಪು ಬರ್ಲಿಲ್ವಾ ನಿಮ್ಗೆ? ಇವಾಗ ಕಷ್ಟ ಅಂದ ತಕ್ಷಣ ನನ್ ನೆನ್ಪು ಬಂದ್ಬಿಡ್ತಲ್ಲ. ಹಾಗೆ ಮತ್ತೆ ದುಡ್ಡಿದ್ದವ್ರಿಗೆ ಮಾತ್ರ ಈ ದುನಿಯಾ ಬೆಲೆ ಕೊಡೋದು ಇವಾಗ್ಲಾದ್ರೂ ಅರ್ಥ ಆಯ್ತಾ? ನಾನ್ ಯಾಕೆ ದುಡ್ಡಿನಿಂದ ಇಷ್ಟು ಓಡ್ತೀನಿ ಅಂತ. ಆ ಭಾರ್ಗವಿ ನಮ್ಮ ಅಪ್ಪ ಅನ್ಸ್ಕೊಂಡವ್ರು ಯಾವಾಗ್ಲೂ ನ್ಯಾಯ ನೀತಿ ಧರ್ಮ ಅನ್ಕೊಂಡು ಬದುಕ್ತಾನೆ ಬಂದ್ರು. ಅವ್ರಿಗೇನ್ ಸಿಕ್ತು? ಕಣ್ಣೀರು ನೋವು ಹಿಂಸೆ ಬಿಟ್ರೆ. ಅದೇ ನನ್ನನ್ ನೋಡಿ ಐಷಾರಾಮಿ ಜೀವನ ನಡೆಸ್ತಾ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಇದೇ ಅವರಿಗೂ ನನಗೂ ಇರೋ ವ್ಯತ್ಯಾಸ. ಏನೋ ದೊಡ್ಡದಾಗಿ ನನ್ ಮನೆ ಜವಾಬ್ದಾರಿನ ನಾನೇ ತಗೊಂತೀನಿ ಹಾಗೆ ಹೀಗೆ ಅಂತ ಆ ಭಾರ್ಗವಿ ಬಡಾಯಿ ಕೊಚ್ಕೊಂತಿದ್ಲು. ಈಗ ಅಪ್ಪಂಗೆ ಕಷ್ಟ ಅಂತ ಬಂದಾಗ ನನ್ ಕೈಯಲ್ಲಿ ಆಗಲ್ಲ, ನೀವ್ ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಕೈ ಕೊಟ್ಬಿಟ್ಲಾ ಅಂತ ಬೃಂದ ಕೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಬೃಂದ ಇಷ್ಟು ವರ್ಷ ಆ ಕೂಸೆ ಮನೆ ಜವಾಬ್ದಾರಿನೆಲ್ಲಾನು ನನ್ ಹೆಗ್ಲ ಮೇಲೆ ಹಾಕೊಂಡು ನಿರ್ವಹಿಸ್ತಿದ್ದಾಳೆ. ಚಿಕ್ಕ ಪುಟ್ಟ ದುಡ್ಡಾಗಿದ್ರೆ ಅವಳು ಅಡ್ಜಸ್ಟ್ ಮಾಡ್ತಿದ್ಲು, ಆದ್ರೆ ಇವಾಗ 5 ಲಕ್ಷ ಬೇಕಾಗಿದೆ. ಅದನ್ನ ಆ ಕೂಸು ಹೇಗೆ ಹೊಂದಿಸ್ತಾಳೆ ಬೃಂದ? ಅದಕ್ಕೆ ನಾನ್ ನಿನ್ಗೆ ಫೋನ್ ಮಾಡಿದ್ದು. ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನಿಗೆ ಸಹಾಯ ಮಾಡು ಬೃಂದ. ಅವರು ಹಾಸಿಗೆ ಹಿಡ್ದಿದ್ದಾರೆ, ಹೀಗೆ ಬಿಟ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಅಂತೆ. ಆಗಿದ್ನೆಲ್ಲ ಮರ್ತು ಒಂದ್ಸರಿ ನಿನ್ಗೆ ಜನ್ಮ ಕೊಟ್ಟಿರೋ ತಂದೆ ಅಂತ ಅವರಿಗೆ ಸಹಾಯ ಮಾಡು ಅಂತ ಕಲ್ಪನಾ ಅವರು ಬೇಡ್ಕೊಂಡಾಗ ಸರಿ ಆಯ್ತು ಅತ್ತೆ, ಒಂದ್ಸರಿ ನಾನು ನನ್ ಮಾವನ ಹತ್ರ ಮಾತಾಡ್ತೀನಿ. ಯಾಕಂದ್ರೆ ಈ ಮನೆಯಲ್ಲಿ ನನ್ಗೆಲ್ಲ ಅವ್ರೇನೆ. ಅವ್ರು ಹೇಗ್ ಹೇಳ್ತಾರೋ ನಾನ್ ಹಾಕ್ ಕೇಳ್ತೀನಿ. ಅವ್ರು ಕೊಡು ಅಂದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಯಾವ್ದಕ್ಕೂ ನಾನು ಒಂದ್ಸರಿ ನನ್ ಮಾವನ ಹತ್ರ ಮಾತಾಡ್ತೀನಿ ಆಯ್ತಾ ಅಂತ ಹೇಳ್ಬಿಟ್ಟು ಬೃಂದ ಫೋನ್ ನ ಕಟ್ ಮಾಡ್ತಾಳೆ. ಈ ಕಡೆ ಏನಂತೆ ಸಹಾಯ ಮಾಡ್ತಾಳಂತ ಬೃಂದ ಅಂತ ಪೂರ್ಣಿ ಕೇಳಿದಾಗ ಅವಳು ಮಾವನ ಹತ್ರ ಕೇಳ್ಬಿಟ್ಟು ಹೇಳ್ತಾಳಂತೆ ಅಂತ ಕಲ್ಪನೆ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ನೋಡ್ದಾ, ನಾನ್ ಇದಕ್ಕೆ ಹೇಳಿದ್ದು ಅವಳಿಗೆ ಫೋನ್ ಮಾಡೋದು ಬೇಡ ಅಂತ. ಹೆತ್ತು ತಂದೆ ಹಾಸಿಗೆ ಹಿಡ್ದಿರುವಾಗ ಅವಳಿಗೆ ಅದ್ರ ಚಿಂತೆ ಇಲ್ಲ. ಅವಳಿಗೆ ದುಡ್ಡು ಕೊಡೋ ಮನ್ಸಿದ್ರೆ ಅಪ್ಪನ ವಿಷಯ ಗೊತ್ತಾದಾಗ್ಲೇ ಮನೆಗೆ ಓಡ್ ಬರ್ತಿದ್ಲು. ಈ ತರ ಮಾವನ ಹತ್ರ ಕೇಳ್ತೀನಿ ಅತ್ತೆ ಹತ್ರ ಕೇಳ್ತೀನಿ ಅನ್ನೋ ನಾಟಕ ಆಡ್ತಾನೆ ಇರ್ಲಿಲ್ಲ ಕಲ್ಪನಾ. ಅವಳು ಬದ್ಲಾಗಲ್ಲ ಕಲ್ಪನಾ. ಅವಳಿಗೆ ಅಪ್ಪ ಅಮ್ಮ ತಂಗಿ ಇದ್ಯಾವುದು ಬೇಕಾಗಿಲ್ಲ, ಬರೀ ದುಡ್ಡು ಶ್ರೀಮಂತಿಗೆ ಅಷ್ಟು ಮಾತ್ರ ಅವಳು ಆಸೆ ಪಡೋದು. ಅದೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳ ಅವಳು ಅಂತ ಪೂರ್ಣಿ ಹೇಳ್ತಿರುವಾಗ ಯಾರಮ್ಮ ಏನ್ ಮಾಡ್ತಾರೆ ಅಂತ ಭಾರ್ಗವಿ ಒಳಗಡೆ ಬರ್ತಾಳೆ. ಭಾರ್ಗವಿನ ನೋಡ್ಕೊಂಡು ಕಲ್ಪನಾ ಮತ್ತೆ ಪೂರ್ಣಿ ಅವರು ಮುಖ ನೋಡ್ಕೊಂಡು ಏನು ಇಲ್ಲ ಕೂಸೆ ಅಂತ ಕಲ್ಪನಾ ಅವರು ತೊದಲುತ್ತಾರೆ. ಆಗ ನಾನು ಲಾಯರ್ ಅನ್ನೋದನ್ನ ಮರಿತಾ ಇದ್ದೀರಾ, ನನ್ನ ಹತ್ರ ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ ಅತ್ತೆ, ಏನಾಯ್ತು, ನೀವ್ ಯಾರಿಗ್ ಬೈತಾ ಇದ್ರಿ ಅಂತ ಭಾರ್ಗವಿ ಕೇಳಿದ್ರೆ ಅದನ್ನ ಕೇಳಿಸ್ಕೊಂಡು ಅದು ಬೃಂದಂಗೆ ಫೋನ್ ಮಾಡಿದ್ವಿ ಅಂತ ಪೂರ್ಣಿ ಅವ್ರು ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಅವಳಿಗೆ ಯಾಕಮ್ಮ ಫೋನ್ ಮಾಡಕ್ ಹೋದೆ, ಅಪ್ಪನಿಗೆ ಹೀಗಾಗಿದೆ ಅಂತ ಗೊತ್ತಾದ್ಮೇಲೆ ನನಗ್ ಫೋನ್ ಮಾಡಿ ಹಾಗೆ ಆಗ್ಬೇಕು ಅವ್ರಿಗೆ ಅಂತ ಹೇಳ್ತಾಳೆ. ಅಂತವಳಿಗೆ ಯಾಕಮ್ಮ ಫೋನ್ ಮಾಡಕ್ ಹೋದ್ರಿ ಅಂತ ಭಾರ್ಗವಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಇನ್ನೇನ್ ಮಾಡ್ಲಿ ಭಾರ್ಗವಿ, ನಿಮ್ಮ ಅಪ್ಪನ ಈ ಪರಿಸ್ಥಿತಿಯಲ್ಲಿ ನೋಡಕ್ಕೆ ನನ್ ಕೈಯಿಂದ ಆಗ್ತಾ ಇಲ್ಲ. 5 ಲಕ್ಷ ಅಂದ್ರೆ ನಮ್ಮಂತವ್ರಿಗೆ 5 ಕೋಟಿಗೆ ಸಮಾನ ಅಂತ ಅಷ್ಟು ದುಡ್ಡನ್ನ ನಾವ್ ಹೇಗ್ ಹೊಂದ್ಸೋದು? ಒಂದ್ ವೇಳೆ ಹೊಂದ್ಸಿಲ್ಲ ಅಂದ್ರೆ ನಿಮ್ಮ ಅಪ್ಪಂಗೆ ನಾವ್ ಏನ್ ಮಾಡ್ದಂಗಾಗತ್ತೆ. ಒಂದ್ ವೇಳೆ ನಿಮ್ಮ ಅಪ್ಪಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಅಪ್ಪನ ಜೊತೆಗೆ ನಾನು ಹೋಗ್ಬಿಡ್ತೀನಿ ಭಾರ್ಗವಿ ಅಂತ ಪೂರ್ಣಿ ಅವರು ಹೇಳಕ್ ಶುರು ಮಾಡಿದಾಗ ಅಮ್ಮ ಬಿಡ್ತು ಅನ್ನಮ್ಮ, ಏನಮ್ಮ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ, ನನ್ ಮೇಲ್ ನಿನ್ಗೆ ನಂಬಿಕೆ ಇಲ್ವಾ? ನೋಡು, ನನ್ ಗ್ಯಾರೇಜಿನ ಈಗ ಮಾರಕ್ ಹೇಳಿ ಬಂದಿದ್ದೀನಿ. ಎಷ್ಟಿಲ್ಲ ಅಂದ್ರೂ ಅದಕ್ಕೆ 40,000 ಹತ್ರ ಸಿಕ್ಕೇ ಸಿಗುತ್ತೆ ಅಂತ ನಾನು ನಾಳೆ ಕೋರ್ಟ್ ಹತ್ರ ಹೋಗಿ ಸ್ವಲ್ಪ ಸಾಲ ಅಲ್ಲ ಸಿಗುತ್ತಾ ಅಂತ ನೋಡ್ತೀನಿ. ನೀನ್ ಏನು ಯೋಚನೆ ಮಾಡ್ಬೇಡಮ್ಮ, ಸ್ವಲ್ಪ ದಿನ ನನ್ಗೆ ಟೈಮ್ ಕೊಡು, ನಾನ್ ದುಡ್ಡನ್ನ ಹೊಂದ್ಸ್ತೀನಿ ಅಂತ ಭಾರ್ಗವಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಕಲ್ಪನಾ ಭಾರ್ಗವಿನ್ ತಪ್ಕೊಂಡು ಅಳ್ತಾಳೆ. ಇನ್ನೊಂದ್ ಕಡೆ ಪುನಃ ವಾಪಸ್ ಗ್ಯಾರೇಜಿಗೆ ಬಂದು ಅರ್ಜುನ್ ನೋಡಿ, ಈ ಗಾಡಿನ ನಾನೇ ತಗೊಂತಾ ಇದ್ದೀನಿ. ಯಾರೋ ದೊಡ್ಡ ಪಾರ್ಟಿ ತಗೊಂಡ್ರು, ಅವರು 1 ಲಕ್ಷ ಕೊಟ್ರು ಅಂತ ಈ ದುಡ್ಡನ್ನ ತಗೊಂಡೋಗಿ ನೀವು ಭಾರ್ಗವಿಗೆ ಕೊಡ್ಬೇಕು. ಹಾಗೆ ಗಾಡಿ ಡಾಕ್ಯುಮೆಂಟ್ಸ್ ಪೇಪರ್ಸ್ ಎಲ್ಲಾನು ನಾನೊಬ್ರು ಹೆಸರಿಗೆ ಹೇಳ್ತೀನಿ, ಅವ್ರಿಗೆ ಮಾಡ್ಬೇಕು. ಯಾವ್ದೇ ಕಾರಣಕ್ಕೂ ಇದ್ರಿಂದ ನಾನಿದ್ದೀನಿ ಅನ್ನೋ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ನೀವು ಚಿಂತೆಗೆ ಮಾಡ್ಬೇಡಿ, ಎಲ್ಲಾನು ನಾವು ನೋಡ್ಕೊಂತೀನಿ. ಆ ಮಗುಗೆ ನೀವು ಆಸರೆ ಆಗಿದ್ದೀರಲ್ಲ, ನನಗೆ ಅದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ನಿಮ್ಗೆ ದೇವರಿಗೆ ಸಣ್ಣಾಗೆ ಇಟ್ಟಿರ್ಲಿ ಅಂತ ಗ್ಯಾರೇಜ್ ಓನರ್ ಅರ್ಜುನ್ ಹೇಳಿದಾಗ ಈ ಕಡೆ ಅರ್ಜುನ್ 1 ಲಕ್ಷನ ಆ ಅಂಗಡಿಯವನಿಗಿಟ್ಟು ಅಲ್ಲಿಂದ ಗಾಡಿನ ತಗೊಂಡು ಹೊರಡ್ತಾನೆ. ಇನ್ನೊಂದ್ ಕಡೆ ಬೃಂದ ಜೆಪಿ ಹತ್ರ ಬಂದ್ಬಿಟ್ಟು ಮಾವ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾಳೆ. ಗುಡ್ ನ್ಯೂಸಾ, ಏನದು ಅಂತ ಜೆಪಿ ಕೇಳ್ತಾನೆ. ಅದು ಇವಾಗಷ್ಟೇ ನಮ್ಮನೆಯಿಂದ ನನಗೆ ಫೋನ್ ಬಂದಿತ್ತು. ಈಗ ನಮ್ಮನೆಯವರು ತುಂಬಾನೇ ಕಷ್ಟದಲ್ಲಿದ್ದಾರೆ, ಆ ಕಷ್ಟನ ನಾವು ಯುಟಿಲೈಸ್ ಮಾಡ್ಕೋಬೇಕು ಮಾವ ಅಂತ ಬೃಂದ ಹೇಳಿದಾಗ ಯುಟಿಲೈಸ್ ಏನ್ ಕಷ್ಟದಲ್ಲಿದ್ದಾರೆ ಅಂತ ಕೇಳಿದಾಗ ಅದು ಮೊನ್ನೆ ನಮ್ಮ ಅಪ್ಪಂಗೆ ಯಾರೋ ಚೆನ್ನಾಗಿ ಹಾಕೊಂಡು ತಕ್ಕಿದಾರಂತೆ, ಈಗ ಅವರಿಗೆ ಆಪರೇಷನ್ ಮಾಡ್ಬೇಕು, 5 ಲಕ್ಷ ಬೇಕಾಗುತ್ತೆ ಅಂತ ಮನೆಯಿಂದ ಫೋನ್ ಬಂದಿತ್ತು. ಇದನ್ನೇ ಇಟ್ಕೊಂಡು
ಆ ಭಾರ್ಗವಿನ ಈ ಕೇಸಿಂದ ದೂರ ಇಡ್ಬಹುದು ಅಲ್ವಾ ಮಾವ? ಅಪ್ಪನ್ ಪ್ರಾಣ ಬೇಕಾ ಅಥವಾ ಕೇಸ್ ಬೇಕಾ ಅಂತ ಭಾರ್ಗವಿ ಮುಂದೆ ಆಪ್ಷನ್ ಇಡೋಣ. ಎರಡರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ತಾಳೆ ಅಂತ ನೋಡೋಣ. ನನ್ಗೆ 100% ಶೋರ್ ಇದೆ ಅವಳು ಅಪ್ಪನ್ ಪ್ರಾಣನೇ ಆಯ್ಕೆ ಮಾಡ್ತಾಳೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅವಳಿಗೆ ಅಪ್ಪ ಅಂದ್ರೆ ತುಂಬಾನೇ ಪ್ರೀತಿ. ಹೇಗಿದೆ ಮಾವ ನನ್ನ ಐಡಿಯಾ ಅಂತ ಮುಂದೆ ಕೇಳಿದಾಗ ಬ್ರಿಲಿಯಂಟ್ ಬೃಂದ. ಒಂದ್ಸರಿ ಅವಳು ಸೋತು ನನ್ ಕಾಲಡಿ ಬೀಳ್ಬೇಕು, ಅದನ್ನ ಈ ಜೆಪಿ ತಲೆ ಎತ್ತಿ ನೋಡ್ಬೇಕು, ಆಗ ಈ ಜೆಪಿ ತಾಕತ್ತು ಅಂತ ಎಲ್ರಿಗೂ ಏನು ಅಂತ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಜೆಪಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಬೃಂದಂಗೆ ತುಂಬಾನೇ ಖುಷಿ ಆಗುತ್ತೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.